ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಡಿಶ್ ಡೇಸ್ ಕನ್ನಡ. ಎಲ್ಲರೂ ಸೂಪರ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ನಾವು ಹೊಡ್ತಾ ಇರೋಂಥದ್ದು ಮೈಸೂರಿಗೆ. ವಿ ಹ್ಯಾವ್ ಸಮ್ ಪ್ಲಾನ್ಸ್ ಇನ್ ಮೈಸೂರು ಬಾಯ್ಸ್ ಆ್ಯಂಡ್ ಯು ನೋ ದ ಪ್ಲಾನ್ಸ್. ಇವಾಗ ಜಸ್ಟ್ ಸ್ಟಾರ್ಟ್ ಮಾಡ್ಕೊಂಡಿರೋದು. ನಮ್ಮ ರಾಕಿ ಇಲ್ಲೇ ಬಂದು ವೇಟ್ ಮಾಡ್ತಾ ಇರ್ತಾನೆ. ಏನೋ ಸ್ಕೂಲ್ಗೆ ಹೋಗ್ತಿದ್ಯಾನಪ್ಪ ರಾಕೇಶ್? ಹಾಯ್ ಬ್ರೋ, ಆರಾಮ? ಹಾಯ್, ಆರಾಮ್ ಬ್ರೋ. ಏನಪ್ಪ ನೀನು ಯಾವುದು ಆ್ಯಡ್ಕಿನ್ ರೀಲ್ಸ್ ಕಂಪನಿ ರೀಲ್ಸ್ ಮಾಡ್ತೀರಾ ನೀವು? ರ್ಯಾಲ್ಸ್ ಅಂತ ಹೇಳ್ಬಿಟ್ಟು ವೆರಿ ನೈಸ್. ಸೂಪರ್ ರಾಕಿ. ವಾಟ್ ಯು ಡೂ ಫಾರ್ ಲಿವಿಂಗ್? ಇಲ್ವಲ್ಲ, ಇಟ್ ವಾಸ್ ಓಕೆ. ಸೊ ಈಗ ಹೋಗಿ ನಾವು ನೈಸ್ ರೋಡ್ ಎಂಡಲ್ಲಿ ಇದನ್ನು ಲೋಡ್ ಮಾಡೋಣ. ನಮ್ಮ ಮಂಗಳೂರಿಂದ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತಲ್ಲ, ಅದಾದಮೇಲೆ ಇವತ್ತೊಂದು ರಿಯಾಲಿಟಿ ಚೆಕ್ ಬರುತ್ತೆ ರಾಕಿ. ಇವತ್ತು ಏನು ಮಾಡೋಂಗಿಲ್ಲ. ಇವ್ನು ಮುಂದೆ ಎಲ್ಲ ಲೈಟ್ ಇಲ್ಲೇ ಇದೀವಿ. ನೀನು ಹೋಗು ಬಾ, ಮೈಸೂರು ರೋಡ್ ಎಂಡು. ಅಭಿ ಆ ಕಡೆಯಿಂದ ಹೋಗ್ಬಿಟ್ರು. ಇವನು ಆಫೀಸ್ ಬ್ಯಾಗ್ ತಂದು ಇಲ್ಲಿ ಮೀಟಿಂಗ್ಸ್ ಎಲ್ಲ ಮಾಡೋದಕ್ಕೆ. ಹುಟ್ಟಾನೆ ನಾನು ಕೇಳಿ ಗೆಲುವೆ ನಮ್ಮ ಲೈಫಿನ ಪ್ಯಾಷನ್, ನಮಗೆ ಇಲ್ಲವೋ ಯಾವುದೇ ಟೆನ್ಷನ್, ನಗಿಸಿ ನಗುವುದೇ ನಮ್ಮಯ ಫ್ಯಾಷನ್. ವಾಯ್ಸ್ ಯಾರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ದಿಸ್ ಇಸ್ ಸರ್ವಿಸ್ ರೋಡ್, ವಿ ಕ್ಯಾನ್ ಗೋ ಬೋತ್ ದ ಸೈಡ್ಸ್. ಇದನ್ನು ಪ್ರತಿಯೊಂದು ವೀಡಿಯೋಲ್ಲೂ ಹೇಳ್ಬೇಕಾಗತ್ತೆ. ಯಾವ್ದಾದ್ರು ವೀಡಿಯೋಲಿ ಮಿಸ್ ಮಾಡಿಬಿಟ್ರೆ ಯಾವನಾರು ಹಾಕೊಂಡು ಸರ್ರಾಗಿ ಬೈದಿರ್ತಾನೆ. ಏನಪ್ಪ ಮನೇಲಿ ಹೇಳ್ಕೊಡೋರಿಲ್ವಾ ನಿನಗೆ ಅಂತೆಲ್ಲ ಹೇಳಿ ಬೈತಾರೆ ನನಗೆ. ಇಂಡಿಯಾ ಬಿಗ್ ಕಂಟ್ರಿ, ವೆರಿ ನೈಸ್. ಸೊ ನಾನು ಹೆಲ್ಮೆಟ್ ತೊಗೊಬೇಕು ಅಂತ ಡಿಸೈಡ್ ಮಾಡ್ಕೊಂಡಾಗ ಸುಮಾರು ಒಂದು 2 ವಾರ ರಿಸರ್ಚ್ ಮಾಡಿದ್ದೆ. ನಾವು ಪ್ರಯಾರಿಟಿ ಯಾವ್ಯಾವ ಥರ ಇಟ್ಕೊಂಡಿದ್ವಿ ಅಂತಂದರೆ, ಒಂದು ನಮಗೆ ಕುಷನ್ ಕ್ವಾಲಿಟಿ, ದಟ್ ಈಸ್ ಕಂಫರ್ಟ್. ಸೆಕೆಂಡ್ ಒನ್ ನಾಯ್ಸ್, ಸೌಂಡು ಸಖತ್ತು ಕಮ್ಮಿ ಬರಬೇಕು ಒಳಗಡೆ, ಹೆಲ್ಮೆಟ್ ಒಳಗಡೆ. ನಮ್ಮದು ಜಾಸ್ತಿ ಎಂಡ್ಯೂರೆನ್ಸ್ ಥರ ರೈಡಿಂಗ್ ಅಲ್ಲ, ಅದಕ್ಕೋಸ್ಕರ ಒಳಗಡೆ ಸೌಂಡ್ ಕಮ್ಮಿ ಬರಬೇಕು. ಆಮೇಲೆ ಥರ್ಡ್ ಒನ್ನು ಅಂತೂ ನಮಗೆ ಡಬಲ್ ಡೀರಿಂಗು. ಅದಾದಮೇಲೆ ಲುಕ್ಸು. ಎಲ್ಲದೂ ಚೆನ್ನಾಗಿರೋಂಥ ಬ್ರ್ಯಾಂಡು, ಟಾಪ್ ಆಫ್ ದ ಲೈನ್ ಹೆಲ್ಮೆಟ್ ನೋಡ್ಬೇಕಾರೆ ಚೆನ್ನಾಗಿರೋಂಥ ಬ್ರ್ಯಾಂಡು ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದರಲ್ಲಿ ನಮಗೆ ಶಾರ್ಕು, AGV, HSC, ಅರೈ, ಆಮೇಲೆ ಎಕ್ಸ್ಲೈಟ್ ಅಂತ ಒಂದು ಬರುತ್ತೆ ಅದು, ಇವೆಲ್ಲ ಬ್ರ್ಯಾಂಡ್ಸ್ ಎಲ್ಲ ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಕೊನೆಗೆ ಎಲ್ಲ ನಮ್ಮ ಕ್ರೈಟೀರಿಯಾ ಪ್ರಕಾರ ಉಳಿದಿದ್ದೆ 2, ಒಂದು ಶಾರ್ಕು, ಒಂದು ಅರೈ ಸ್ವಲ್ಪ ಮೊಟ್ಟೆ ಥರ ಇರುತ್ತೆ, ಬಟ್ ಸೇಫೆಸ್ಟ್ ಆಫ್ ಹೆಲ್ಮೆಟ್ಸ್. ಆಮೇಲೆ ಶಾರ್ಕ್ನ ಪಿಕ್ ಮಾಡ್ಕೊಂಡಿದ್ದು. ಈ ಹೆಲ್ಮೆಟ್ ಒಳಗಡೆ ನನಗೆ ಎಕ್ಸಾಸ್ಟ್ ಸೌಂಡೇ ಗೊತ್ತಾಗಲ್ಲ ಅಷ್ಟೊಂದು. ನಾವಿವಾಗ ಮೈಸೂರಿಗೆ ಈ ಕಡೆ ಎಕ್ಸ್ಪ್ರೆಸ್ ವೇಯಿಂದನೇ ಹೋಗ್ತಾ ಇರೋದು. ಅದಕ್ಕೋಸ್ಕರ ಬೈಕಂತೂ ಎಕ್ಸ್ಪ್ರೆಸ್ ವೇಯಲ್ಲಿ ಅಲೌ ಇರೋಲ್ಲ. ಬಟ್ ಎಂಡ್ವರೆಗೂ ಹೋಗ್ಬಿಟ್ಟು ಅಲ್ಲಿ ಗಾಡಿನ ಬಂಕರಲ್ಲಿ ಲೋಡ್ ಮಾಡ್ಬಿಡೋಣ ಅಂತ. ಪ್ರೀತಿಯಿಂದ ಪಾರಿವಾಳ ಹಾರಿ ಹೋಯ್ತು ಗೆಳೆಯ. ಇದೆಲ್ಲ ಒಂದು ಗಾಳಿದೇನೋ ಇದೆ, ವಿಸಿಲ್ ಹೊಡೆಯೋ ಸೌಂಡ್ ಬರುತ್ತೆ. ಗಾಡಿ ವಿಸಿಲ್ ಹೊಡೆಯೋದು ಬೇರೆ, ಹೆಲ್ಮೆಟ್ ಕೂಡ ವಿಸಿಲ್ ಹೊಡೆಯೋದು ನಮ್ದು. 2 ವೀಲರ್ ಅವ್ರಿಗೇನು ಲೆಕ್ಕನೇ ಇಲ್ದಂಗೆ ಇಟ್ಬಿಟ್ಟವ್ರಪ್ಪ. ಈ ಕಡೆ ಗೋಲ್ಡ್ ವಿಂಗ್ ಎಲ್ಲ ತೊಗೊಂಬಂದ್ಬಿಟ್ರೆ 4 ವೀಲರಲ್ಲೇ ಹೋಗ್ಬೇಕು ಅವಾಗ. ಸೊ ಗೈಸ್, ಗಾಡಿ ಜಸ್ಟ್ ಲೋಡ್ ಮಾಡ್ಕೊಂಡಿದ್ದೀವಿ. ಇವಾಗ ಒಂದು ಕಡೆ ಸ್ವಲ್ಪ ಫ್ಯೂಲ್ ಅಪ್ ಮಾಡಿಕೊಂಡು ಆಮೇಲೆ ಹೊಡೋಣ ಅಂತ. ಸೊ ನಾವು ಪ್ರಾಬಬ್ಲಿ ಒಂದು 9-10ವರೆಗೂ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ.
ಅದಾದಮೇಲೆ ಸ್ವಲ್ಪ ನಾವು ಶೂಟೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀವಲ್ಲ, ಅದಕ್ಕೆ ಸ್ವಲ್ಪ ಡಿಲೇ ಆಗುತ್ತಷ್ಟೇ. ಬಟ್ ಫ್ಯೂಲ್ ಅಪ್ ಮಾಡಿಕೊಂಡು ಒಂದೇ ಸರಿ ಎಕ್ಸ್ಪ್ರೆಸ್ ವೇ ಹೋಗ್ಬಿಟ್ರೆ ಏನು ಟೆನ್ಷನ್ ಇರಲ್ಲ. ಫ್ರಂಟ್ ಯಾಕೆ ಹೋದ್ರಲ್ಲ ಅವರು? ಫ್ರಂಟೆಲ್ಲ ಇಲ್ಲೇ ಬ್ರೇಕ್ಫಾಸ್ಟ್ ಆಯಿತು. ಈಗ ನೆಕ್ಸ್ಟ್ ಸ್ಟಾಪ್ ಮೈಸೂರು. ಅಭಿ ನೋಡಲ್ಲಿ ನಿಂತ್ಕೊಂಡು ದಮ್ ಹೊಡಿತಾ ಇದ್ದಾರಲ್ಲಿ. ಗೊತ್ತಿಲ್ಲ ಹೈಕ್ರಾಸು ನೇನ್ಲಿ ಹೆಂಗೆ ನಿಲ್ಸಣ ಇಂದ್ರೆ ಟ್ರಕ್ಕಿಂದ ಆಯ್ತುಬಿಡ್ಲ. ಯಾರನ್ನೂ ಪಿಕಪ್ ಮಾಡಲಿಲ್ಲ ಅಂದ್ರೆ ಎಂಥ ಪಿಕಪ್ ಟ್ರಕ್ ನಮ್ಮದು. ಮಾತಾಡ್ತಾ ಇರ್ಬೇಕಾದ್ರೆ ಈಗ ಸ್ವಲ್ಪ ತೊಲ್ಲಂಗೆ ಆಗ್ತಾ ಇದ್ದಾರೆ ಅಕ್ಕಿ ನನಗೆ. ನಿನಗಾಗ್ತಾ ಇದೆ? ವಯಸ್ಸಾಗಂಗೆ ಆಗ್ತಿದೆ? ನನಗೆ ವಯಸ್ಸಾಗ್ತಿಲ್ಲ, ನಿನ್ಗೆ ಆಗ್ತಿಲ್ಲ. ಹೋಗ್ಲೇ ತಳ್ಳೆ, ನಂಗೆ ಕಾಣತೈತೆ ಅಷ್ಟೇ. ಅದು ಸಾಕು ತಿರ್ತೈತೆ. ಎಷ್ಟಾರು ತಿರ್ಸವಲ್ಲ ಇಲ್ಲಿ ಮುಂದೆ ಬಸ್ ತಿರ್ಸ್ತಿದೆ ಬಿಡ್ಲೆ. ನಾ ಲೇ ಕುಳ್ಳಿ ಅಂತ ಬರ್ಸವಲ್ಲ. ಎಷ್ಟು ಲೇ ಕುಳ್ಳಿ ಅಂತ ಯಾರೋ ಬರ್ಸ್ತಾರೆ. 01 K01 MI 1101 ನಮ್ದೆಲ್ಲ 1111 ನಮ್ದು. ಬೆಲ್ಟ್ ಹಾಕೋರ ರಾಕೇಶ್ ಇತ್ತಲ್ಲ. ಸೊ ಬಾಯ್ಸ್, ವಿ ಆರ್ ಅಟ್ ಮೋಟೋಸೋಲ್ ಮೈಸೂರು. ನೋಡೋಣ ಒಂದು. ಇದು ನೋಡಿ 600 RR. ಇದು 2004 ಮಾಡಲು, ಅದಕ್ಕಿಂತ ಮುಂಚೆದು ನೋಡಿ. ಆ ಟೈಮಲ್ಲೇ ಇದಕ್ಕೆಲ್ಲ ಬೆಲ್ಲಿ ಪ್ಯಾನು ಎಲ್ಲದೂ ಕೊಡ್ತಾಯಿದ್ರು. 600cc ಅಂತಲೇ ಅನ್ಸಲ್ಲ ಇದು. ಥ್ಯಾಂಕ್ಸ್ ಟು ಮೋಟೋಸೋಲ್. ಸೊ ಇದು ನಮ್ಮದು ಸೇಮ್ ನಮ್ಮದೇ ಮಾಡಲ್, ಇದು ಅದನ್ನೇ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ನಾವು ವಿ ಆರ್ ಗೋಯಿಂಗ್ ಫಾರ್ ದ ಸ್ಟಂಟ್ಸ್ ಬಾಯ್ಸ್. ಇದು ಸ್ಮೂತ್ ಇದೆ, ಸೌಂಡ್ ಇದೆ ನೋಡಿಸ್ಬೇಡಿ. ಬೈ ಬಾಯ್ಸ್, ಈಗ ವಿ ಆರ್ ಗೋಯಿಂಗ್ ಟು ದ ಲೊಕೇಶನ್. ಬಾಯ್ಸ್, ವಿ ಆರ್ ಅಟ್ ಪವರ್ ರ್ಯಾಡ್. ಏನೋ ತೋರಿಸ್ತೀನಿ ತಡ್ರಿ. ಗಾಡಿ ಭಾಳ ಫಾಸ್ಟ್ ಹೊಡಕ್ಕೆ ಹೋಗ್ಬಿಡ್ರಿ, ಆರಾಮ್ ಹೊಡಿ. 4 hour. ಬಲ್ಕಿ ಬಟ್ ಹೆವಿ ಪವರ್ ಇದೆ ಅದು. ಸೇಮ್ ಹಂಗೆ ಇದೆ, 6R ಥರನೇ ಇದೆ. ದಿಸ್ ಇಸ್ ಓನ್ಲಿ ಸಿವಿಯು. ಮಸ್ತಿದೆ ಗಾಡಿ. CKD ಅದರಲ್ಲಿ ಇಷ್ಟೇನಾದ್ರು ಮಾಡಿಬಿಟ್ರೆ, ಇಲ್ಲದೆ ಪ್ರಾಪರ್ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ರೆ ಅವಾಗ ಇದು 400cc ಮಾರ್ಕೆಟಲ್ಲಂತೂ ಎಕ್ಸಿಸ್ಟಿಂಗ್ ವೆಹಿಕಲ್ಸ್. ಎಸ್ಪೆಷಲಿ ಇದಕ್ಕೆ ಸ್ಟಾನ್ಸ್ ನೋಡ್ತಿದ್ದಾರೆ. ಲಾಟ್ ಆಫ್ ರೂಮ್. ನಾವು ಆವಾಗಲೇ ಹೋಗಿದ್ದ ಜಾಗ ಯಾವುದು? ಅದು ಪವರ್ ರ್ಯಾಡ್ ಬ್ರೋ. ಇದು ಪವರ್ ರ್ಯಾಡ್ ಕಸ್ಟಮ್ಸ್. ಓಕೆ. ಇದರಲ್ಲಿ ನಾವು ಮೆಕ್ಯಾನಿಕಲ್ ಕೆಲಸ, ಓಕೆ, ಪೇಂಟ್ ಬೂತ್ ಇದೆ, ಪೇಂಟ್ ಕೆಲಸ. ಇದು ಇವಾಗ ಇನ್ನೋವಾ ಈಗ ಪೇಂಟ್ ಮಾಡಿರೋದು. ಹೌದಾ? ಬೂತ್ ಇದೆಯಲ್ಲ ಬ್ರೋ ಇಲ್ಲಿ? ಬೂತ್ ಇದೆ. ಓಕೆ. ಬೂತ್ ಓಪನ್ ಆಗುತ್ತಲ್ಲ, ತೋರಿಸ್ಬೋದಲ್ಲ ಬೂತ್. ಮೇಜರ್ ಕೆಲಸಗಳೆಲ್ಲ ಇಲ್ಲಾಗುತ್ತೆ. ಓಕೆ. ಇಲ್ಲಿ ನಿರಂಜನ್ ಅವರು ನೋಡ್ಕೊತಾರೆ. ಓಕೆ ಓಕೆ. ಪವರ್ ರ್ಯಾಡ್ ಮೋನಿಕ್ ಅದು 2 wheelers ಮೋಸ್ಟ್ ಸ್ಪೆಸಿಫಿಕ್. ಅದಕ್ಕಿಂತ ಇದು ಬ್ರೋ ರಿಟೇಲ್ ಸ್ಟೋರ್. ಓಕೆ, ರಿಟೇಲ್ ಸ್ಟೋರ್ ಟೈಪ್. ಓಕೆ. ಇದು
ಯೂಶ್ವಲಿ ಬೂತಲ್ಲಿ ಯಾಕೆ ಪ್ರಿಫರ್ ಮಾಡ್ತಾರೆ ಅಂತಂದರೆ ನಿಮ್ಗೆ ಯಾವುದೇ ಥರದ್ದು ಡಸ್ಟು ಮತ್ತು ಏನು ಕೂಡ ಸೆಟ್ಲ್ ಆಗಲ್ಲ. ಅಲ್ಲಿ ಪೇಂಟ್ ಮಾಡೋದು ಕೂಡ ಮಾಸ್ಕ್ ಹಾಕ್ಕೊಂಡೇ ಮಾಡ್ತಾರೆ. ಸೊ ಅದಕ್ಕೆ ಫುಲ್ ಬಾಡಿ ಮಾಡಬೇಕು ಅಂತಂದರೆ ಈ ಥರ ಫುಲ್ಲು ಬೂತಲ್ಲಿ ಪೇಂಟ್ ಮಾಡ್ಕೊಳ್ಳೋಂಥದ್ದು ಒಳ್ಳೆಯದು. ನಾರ್ಮಲಿ ಬೇರೆ ಸಣ್ಣ ಸಣ್ಣ ಕೆಲಸ ಇರೋವಂಥದ್ದು ಹೊರಗಡೆ ಮಾಡಿದ್ರೆ ಓಕೆ, ಬಟ್ ಯೂಶ್ವಲಿ ಫುಲ್ ಅಂತಂದರೆ ನಿಮಗೆ ಯಾವುದೇ ಥರದ್ದು ಡಸ್ಟ್ ಕೂರಲ್ಲ, ಸೆಟ್ಲ್ ಆಗಲ್ಲ ಅದ್ರ ಮೇಲೆ. ಸೊ ಇದನ್ನು ಈಗ ಪೇಂಟ್ ಮಾಡಿದಾರಂತೆ. ದಿಸ್ ಈಸ್ ಪವರ್ ರ್ಯಾಡ್ ಕಸ್ಟಮ್ಸ್ ಆ್ಯಂಡ್ ದೇರ್ ಈಸ್ ಪವರ್ಫುಲ್ ರ್ಯಾಡ್ ಅದು. ದಟ್ ಈಸ್ ಪವರ್ ರೈಡಲ್ಲಿ ರೀಟೇಲ್ ಮಾಡ್ತೀವಿ ನಾವು. ಓಕೆ, ನಿಮ್ಗೆ ಅಲ್ಲಿ ಪರ್ಚೇಸ್ ಮಾಡಿ ನಿಮಗೆ ಕಾರಲ್ಲಿ ಸರ್ವಿಸ್ ಆಯ್ತಲ್ವಾ, ಇದಕ್ಕೆ ನಾವು ಫಿಲ್ಟರ್, ಇಂಜಿನ್ ಆಯಿಲ್ ಎಲ್ಲ ಹಾಕಿದ್ದೀವಿ. ಓಕೆ, ಇದನ್ನ ಇಲ್ಲಿ ಬಂದು ಬೇಕು ಅಂದರೆ ಬಂದು ಹಾಕ್ಸ್ಕೋಬೋದು, ಇಲ್ಲ ಅಂದ್ರೆ ನಮ್ಮ ಇನ್ನೊಂದು ಪವರ್ ರೈಡರ್ ಪರ್ಚೇಸ್ ಮಾಡ್ಕೊಂಡು ನೀವೇ ಹಾಕಿ. ಓಕೆ. ಇಲ್ಲಿಂದ ಫುಲ್ ಏರ್ ಇಂಟೇಕ್ ಆಗೋದು. Okay. So ಇಲ್ಲಿಂದ ಸೆಕ್ಷನ್ ಇದು ಬರುತ್ತೆ. ಸೊ ಆಚೆ ಕಡೆ ಬ್ಲೋವರ್ ಯೂನಿಟ್ ಬರುತ್ತೆ. ಸೊ ಕಂಪ್ಲೀಟ್ ಸೀಲ್ಡ್ ಯೂನಿಟ್ ಆಗಿರೋದ್ರಿಂದ ಆಚೆ ಕಡೆ ಏನು ಡಸ್ಟ್ ಪಾರ್ಟಿಕಲ್ಸ್ ಬರಲ್ಲ ಒಳಗಡೆ. ಬೂತ್ಗೆ ಇದಕ್ಕೆ ಮೇಜರ್ ಆಗಿ ಮೇಂಟೆನೆನ್ಸ್ ಬರುತ್ತೆ. ನಮ್ಮ ಗಾಡಿಗಳು ಹೆಂಗ್ ಫಿಲ್ಟರ್ ಇರುತ್ತೆ ಇದೆಲ್ಲ ಫಿಲ್ಟರ್ಸ್ ಇದೆಲ್ಲ. ಸೊ ಇಷ್ಟಿಷ್ಟು ಗಂಟೆಗಳಿಗೆ ಅಂತ ಅದಕ್ಕೆ ಮೇಂಟೆನೆನ್ಸ್ ಪೀರಿಯಡ್ ಇರುತ್ತೆ. ಸೊ ಅದಕ್ಕೆ ಬೂತ್ ಅಲ್ಲಿ ಇದು ಮಾಡೋದಕ್ಕೆ ಕಾಸ್ಟಿಂಗ್. ಸೊ ಅದ್ರಲ್ಲೂ ಅದೆಷ್ಟು HP ಮೋಟರ್ ಓಡ್ತಾ ಇರುತ್ತೆ. ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಒಂದಕ್ಕೊಂದು ಆಗಿ. ಸೊ ಕೆಲಸ ಆ ಥರ ಆಗಬೇಕು ಅಂದ್ರೆ ಅದಕ್ಕೆ ತಕ್ಕಂಗೆ ಎಕ್ವಿಪ್ಮೆಂಟ್ಸ್ ಹಾಕ್ಬೇಕು. ಮಾಮದ್ ಮೇಲ್ಗಡೆಯಿಂದ ಏರು ಎಳ್ಕೊಳತ್ತೆ, ಕೆಳಗಡೆಯಿಂದ ಫಿಲ್ಟರ್ ಮಾಡಿ ಕಳ್ಸತ್ತೆ, ನಿಮಗೆ ಡಸ್ಟು ಒಳಗಡೆ ಬಿಡಲ್ಲ ಅದು. ಇಲ್ಲಿ ಕೆಲವೊಂದ್ಸಲ ಏನಾಗ್ಬಿಡುತ್ತೆ ಅಂದ್ರೆ ಕಾರ್ನ ನಿಲ್ಸ್ಕೊಂಡು ಪೇಂಟ್ ಹೊಡಿತಾರೆ, ನೋಡಿದಿರಲ್ವಾ ಹೊರಗಡೆ. ಕರೆಕ್ಟ್. ಹೊರಗಡೆ ಹೊಡೆದಾಗ ಪ್ರೈಮರ್ ಬೇಸ್ ಲೇಯರ್ಗೂ ಪೇಂಟ್ ಮಧ್ಯನೂ ಸಣ್ಣ ನೋಡಿ ಇಲ್ಲೇ ಎಷ್ಟು ಡಸ್ಟ್ ಇದೆ. ಹೌದು, ಸಣ್ಣ ಪುಟ್ಟ ಮೈನ್ಯೂಟ್ ಡಸ್ಟ್ ಸೇರ್ಕೊಂಡ್ರು ನಿಮ್ಗೆ ಸ್ವಲ್ಪ ದಿನ ಆದ್ಮೇಲೆ ಚಿಪ್ ಆಗ್ಬಿಡುತ್ತೆ ಬಿಸಿಲಿಗೆ. ಕರೆಕ್ಟ್. ಬರೀ ನಾವು ಅಂತಲ್ಲ, ಪೇಂಟ್ ಬೂತ್ ಯಾರ್ಯಾರು ಪೇಂಟ್ ಮಾಡ್ತಾರೆ ಎಲ್ಲೂ ನಿಮ್ಗೆ ಚಿಪ್ಪಿಂಗ್ ಇಶ್ಯೂ ಬರೋದಿಲ್ಲ. ಕೆಲವೊಂದ್ ಕಡೆ ಹೊರಗಡೆ ಪೇಂಟ್ ಮಾಡ್ತಾ ಇರ್ತಾರಲ್ಲ, ಹೊರಗಡೆ ಪೇಂಟ್ ಮಾಡ್ತಾ ಇರ್ಬೇಕಾದ್ರೆ ಗಾಡಿ ಅಕಸ್ಮಾತ್ ಅದೇ ರೀಜನಲ್ಲಿ ಏನಾದ್ರು ನಿಲ್ಸಿದ್ರೆ ಅದು ಪೇಂಟ್ ಮಾಡ್ತಾ ಇರೋದು ಕೂಡ ಅದ್ರ ಮೇಲೆ ಸಿಡಿತಾ ಇರುತ್ತೆ, ಒಂದು ಲೇಯರು ಕೂತ್ಕೊಂಡಿರುತ್ತೆ. ನೀವು ಅದನ್ನು ಆಮೇಲೆ ತೆಗಿಬೇಕು ಅಂತಂದರೆ ಅದನ್ನು ಮತ್ತೆ ಪ್ರಾಪರಾಗಿ ರಬ್ಬು ಮಾಡಿಬಿಟ್ಟು ತೆಗಿಬೇಕು. ಸೊ ನಿಮ್ಗೆ ಅಷ್ಟೊಂದು ಆ್ಯಕ್ಯುರೇಟ್ ಆಗೂ ಕೂಡ ಇರಲ್ಲ. ಪ್ಲಸ್ ಹಿಂಗೆ ಸುಮ್ಮನೆ ಡಾಟ್ ಥರ ಕಾಣ್ತಾ ಇರುತ್ತೆ ನಿಮಗೆ. ಗ್ಲಾಸ್ ರೇಟ್ ಬಂದು ನಿಮಗೆ ಜರ್ಮನ್ ಕಾರ್ಸ್ ಯಾವ್ದಾದ್ರು ಇದೆಯಲ್ಲ, ಫೋಕ್ಸ್ ವ್ಯಾಗನು, ಪಾರ್ಷಾ, ಆಡಿ, BMW, ನಿಮ್ಮ ಕಾರಲ್ಲಿ ಇರೋದು ಪ್ರತಿಯೊಂದನ್ನು ಗ್ಲಾಸ್ ರೇಟ್ ಅವರೇ ಪೇಂಟ್ ಕೊಡೋದು. ಓಕೆ, ತುಂಬಾ ಕಮ್ಮಿ ಜನ ಗ್ಲಾಸ್ ರೇಟ್ ಪೇಂಟ್ ಯೂಸ್ ಮಾಡೋದು. ಏನಕ್ಕೆ ಅಂದ್ರೆ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್. ಬಟ್ ಇದ್ರ ಬ್ಯೂಟಿ ಏನು ಅಂದ್ರೆ ಫೆರಾರಿ ಒಂದು ಬಿಟ್ಟು, ಫೆರಾರಿ ನಮಗೆ ಲೈಸೆನ್ಸಿಂಗ್ ಇಲ್ಲ. ಇನ್ನು ಯಾವ ಕಾರು, ಲ್ಯಾಂಬೋರ್ಗಿನಿ, ಮಸರಾಟಿ ಯಾವುದಾದ್ರೂ ನಿಮ್ಗೆ ಇಟ್ಬಿಟ್ಟು ನಮ್ಗೆ ಈ ಕಲರ್ ಬೇಕು ಅಂದ್ರೆ ಅದನ್ನ ನಾವು ಮಾಡ್ಬೋದು. ಬಿಕಾಸ್ ಅವರು ಡೈರೆಕ್ಟ್ ಸಪ್ಲೈಯರ್. ಕರೆಕ್ಟ್. ಈ ಒಳಗಡೆ ಸ್ಪಾರ್ಕಲ್ ಏನಿದೆ ನೋಡಿ, ಇದ್ರ ಸಮೇತ ಮ್ಯಾಚ್ ಮಾಡಿದೀವಿ ನಾವು. ಓಕೆ, ಟೊಯೋಟಾ ಇನೋವಾದು OEM ಕಲರ್ ಇದೆ. ವಿಟೆಕ್ ಇದನ್ನು ಪೇಂಟ್, ಸೈಡ್ ಪೇಂಟ್, ಡೆಂಟೆಡ್ ಬಂದಿದೆ. ಸೂಪರ್. ಏನಕ್ಕೆ ಇಷ್ಟು ದುಡ್ಡು ಕೊಡ್ತೀರಾ ಅಂದ್ರೆ ಜಾಸ್ತಿ ದಿನ ಅಷ್ಟೇ ಅಲ್ಲ. ಕರೆಕ್ಟ್. ಹೌದು. ಬೇರೆ ಪೇಂಟ್ ಹಾಕ್ಸಿ 2 ವರ್ಷಕ್ಕೆ ಹೋಗೋದಕ್ಕೂ ಮತ್ತೆ ಇನ್ನೊಂದೇನು ಅಂದ್ರೆ ನಿರಂಜನ ವಾರಂಟಿ ಎಷ್ಟು ವರ್ಷ? ಯಾರಿಗೆ ಪೇಂಟ್ ಮಾಡಿದ್ರು 5 ವರ್ಷ ವಾರಂಟಿ ಬರುತ್ತೆ. ಲಾಂಗ್ ಲಾಸ್ಟು ಇಲ್ಲ. ಬೈ ಮುಗಿದ ಮೇಲೆ ಇದರಲ್ಲಿ ವೀಲಿ ಹೊಡಿಬೇಕು. ಕಂಪಲ್ಸರಿ ನಮಗೆ. ಕರೆಕ್ಟ್. ನಾವು ಲಾಸ್ಟ್ ಟೈಮ್ ಬಂದಾಗ ಚರ್ಚ್ ಇದೆಯಲ್ಲ ಮೈಸೂರಲ್ಲಿ, ಮೈಸೂರು ಚರ್ಚ್ ಹತ್ರ ಒಂದು ಕಡೆ ಇದೆ, ಅಲ್ಲಿ ಕರ್ಕೊಂಡೋಗಿದ್ರು. ಬಟ್ ಇದು ಒರಿಜಿನಲ್ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಬಟ್ ಮೈಸೂರು ಬಾಯ್ಸಿಗೆ ಇದು ಇಷ್ಟನಾ? ಇದು ಆ್ಯಕ್ಚುಲಿ ಹನುಮಂತು ಆ್ಯಕ್ಚುಲಿ ಲೋಕಲೇ ಇಷ್ಟ ಇಲ್ಲ ಅಲ್ಲಿ ಜಾಸ್ತಿ ಜನರಿಗೆ. ರಾಗಿ ನಿಂಗೆ ವಯಸ್ಸಾಗ್ತೇ? ರಾಗಿನಿ ವಯಸ್ಸಾತ ಅನ್ಸಾದಿದ್ದೀನಿ. ಇದು ಆಗ್ತಾ ಇದೆ, ನನಗೆ ಆಗ್ತಾ ಇಲ್ಲ. ನೋಡಿ ಚಲುವಿನ ಚಿತ್ತಾರ ಇದೆ. ನಾವಿಲ್ಲೆಲ್ಲ ಕೂತ್ಕೊಂಡು ಆರಾಮಾಗಿ ಒಬ್ಬೊಬ್ರು ಒಂದೊಂದು ಗಾಡಿ ಓಡಿಸ್ತಾ, ಗಾಡಿ ಎಕ್ಸ್ಪೀರಿಯನ್ಸ್ ಮಾಡ್ತಾ, ಗಾಡಿ ವೀಡಿಯೋಸ್ ಮಾಡ್ತಾ ಕೂತ್ಕೊಂಡಿದ್ದೀವಿ. ಒಳ್ಳೆ ಮಜಾ ಬರ್ತಾ ಇದೆ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಪವರ್ ರ್ಯಾಡ್ ಟೀಮ್ ಆ್ಯಂಡ್ ಥ್ಯಾಂಕ್ಸ್ ಟು DK. Never not, never under yard, never ever, I'm forever on. Check my repertoire, check my repertoire, don't check me nah. Let's just check some involved. I've been feeling like I'm next to God, next to God, next to God.